ನಮಸ್ಕಾರ. ಎಲ್ಲೋ ಒಂದು ಅದ್ಭುತವಾದ ಒಂದು ಕಥೆಯನ್ನು ಓದಿದ ನೆನಪು. ಒಂದು ಕಾಡಿನಲ್ಲಿ ಒಂದೆರಡು ಶಿವ, ಆಮೇಲೆ ಒಂದು ಜಿಂಕೆ ಅಗ್ದಿ ಆನಂದದಿಂದ ಇರ್ತಾವೆ. ಅದನ್ನು ನೋಡಿದ ಒಬ್ಬ ಋಷಿ, ಇದೇನು ವಿಚಿತ್ರ, ಶಿವ ಜಿಂಕೆ ಎಷ್ಟು ಚೆನ್ನಾಗಿ ಅದಾವಲ್ಲ ಅಂತ ಕೇಳಿ ಆ ಜಿಂಕಿನ ಆ ಸಾಧು ಕೇಳ್ತಾನೆ. ಹಿಂಗೆ ಅನ್ಯೋನ್ಯವಾಗಿದ್ದೀರಿ ನೀವು ಅಂತ ಕೇಳ್ತಾನೆ. ಅವಾಗ ಆ ಜಿಂಕೆ ಹೇಳ್ತತಿ, ಈ ಶಿವಗಳ ಮರಿ ಇದ್ದಾಗ ಅವ್ರ ತಾಯಿ ತೀರೋದ್ಲು, ಅವಾಗಿಂದ ಇವು ಅವು ಅಂಥೇಳಿ ನನ್ನ ಎದೆ ಹಾಲು ಕುಡ್ದ ಬೆಳೆದವು. ಅವು ನನ್ನ ತಾಯಿನ ತಿಳ್ಕೊಂಡವ. ಆ ಕೃತಜ್ಞತೆ ಮುಟ್ಟಿಸ್ಲಾಕ ನನ್ನ ಜೊತೆ ಅದಾವ ಅಂತ ಹೇಳ್ದ. ಓಹೋ, ಎಂಥ ಅದ್ಭುತ ಇದು ಅಂತ ಸಾಧುಗೆ ಅನಿಸೋಟ್ಗಿನ ಇದನ್ನೆಲ್ಲ ಪಕ್ಕದ ಗಿಡದಾಗ ಕುಂತು ಒಂದು ಗಿಳಿ ಕೇಳ್ತಾ ಇರ್ತೈತಿ. ಆ ಗಿಳಿನ ಹೋಗಿ ಸಾಧುಗೆ ಏನು ಹೇಳ್ತೈತಿ, ಇಲ್ಲ ಹಿಂಗೆ ಉಪಕಾರ ಮಾಡೋದ್ರಿಂದ ಎಷ್ಟೊತ್ತಿಗೆ ಮನಸ್ಸಿಗೆ ನೆಮ್ಮದಿ ಐತಲ್ಲ, ನಾನು ಯಾರಿಗಾರು ಉಪಕಾರ ಮಾಡ್ತೀನಿ ಅಂಥೇಳಿ ಆ ಸಾಧುಗೆ ಹೇಳಿ ಹಾರಿ ಹೋಗ್ತಾ ಇರ್ತೈತಿ. ಒಂದು ಪೊದೆ ಒಳಗೆ ಒಂದು ಗಿಡದೊಳಗೆ ಒಂದು ಹಾವು ಮುಳ್ಳಿನ ಕಂಟ್ಯಾಗ ಬಿದ್ದು ಒಂದು ಸ್ವಲ್ಪ ಒದ್ದಾಡ್ತಿರ್ತೈತಿ ಸಿಕ್ಕೊಂಡು. ಅವಾಗ ಗಿಳಿ ಏನು ಮಾಡ್ತೈತಿ, ಓ ನಾನು ಈ ಉಪಕಾರ ಮಾಡಬೇಕು ಅಂಥೇಳಿ ಆ ಮುಳ್ಳನ್ನು ತನ್ನ ಬಾಯಿಲಿಂದ ಎಲ್ಲ ತೆಗೆದು ಆ ಹಾವನ್ನು ಹೊರಗೆ ರಕ್ಷಿಸೋದಕ್ಕೆ ಆ ಹಾವು ಹಸಿರ್ತೈತಿ, ಗಪ್ಪನ ಆ ಗಿಳಿಯನ್ನು ಕಚ್ಚಿ ಬಿಡ್ತೈತಿ. ಅದು ತಪ್ಪಿಸ್ಕೊಂಡು ಗಬ್ಬಕ್ಕಿನ ಹಾರಿ ಕೆಳಗೆ ಬಿದ್ದು ಒದ್ದಾಡಕತ್ತೊಟ್ಟಿಗಿನ ಆ ಸಾಧು ಬರ್ತಾನೆ. ಅಲ್ಲಪ್ಪ ಏನು ಮಾಡಕತ್ತಿದ್ದಿ, ಇದೇಗ ನೋಡಿದಾಗ ಎಂಥ ಚೆನ್ನಾಗಿದ್ದಲ್ಲ. ಇಲ್ಲಪ್ಪ ಉಪಕಾರ ಮಾಡಕ್ಕೆ ಹೋದ್ನಿ, ಅವ ಒಂದು ಮುಳ್ಳ ಸಿಕ್ಕೊಂಡಿದ್ದ, ಉಪಕಾರ ಮಾಡಕ್ಕೆ ಹೋದ್ನಿ, ಅದಕ್ಕೆ ಅವ್ನು ನನಗೆ ಕಚ್ಚಿದ. ಹುಚ್ಚ, ಉಪಕಾರ ಯಾರಿಗೆ ಮಾಡಬೇಕು, ಯಾರು ನಮ್ಮ ಹಿಂದೆ ಶಿವನಂಗೆ ನಿಂದಿರ್ತಾರಲ್ಲ ಅಂಥವ್ರಿಗೆ ಉಪಕಾರ ಮಾಡ್ಬೇಕು. ಮತ್ತು ನಮ್ಮಿಂದ ಉಪಕಾರ ತೊಗೊಂಡು ಯಾರು ನಮ್ಮನ್ನ ಕಚ್ಚಕ್ಕೆ ಬರ್ತಾರಲ್ಲ ಅಂಥವ್ರಿಗೆ ಮಾಡಬಾರ್ದು. ಅದು ಹಾವಿನ ಗುಣನ ಕಚ್ಚೋದು. ನಾವು ಉಪಕಾರ ಮಾಡಬೇಕು ನಿಜ, ಆದರೆ ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಿ, ಉಪಕಾರ ಮಾಡುವಾಗ ನಮ್ಮಿಂದ ಉಪಕಾರ ತೊಗೊಂಡು ನಮ್ಗೆ ದ್ರೋಹ ಬಗಿತಾನೋ ಅಥವಾ ನಮ್ಮಿಂದ ನಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾನೋ ಅನ್ನೋದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿಕೊಂಡು ಉಪಕಾರ ಮಾಡೋದು ಮಾಡಿರಿ. ನಮಸ್ಕಾರ.